ಆ್ಯಂಡ್ ಮೇನ್ಲಿ ನಾನು ಇದು ಕನೆಕ್ಟಿವಿಟಿ ಏನಿದೆ, ಹ್ಯೂಮನ್ ಟಚ್ ಅಥವಾ ಬಾಂಡಿಂಗ್ ಏನಿದೆ ಅದು ಹೋಗ್ತಾ ಇದೆ. ಹಿಂದಿನ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಸಬ್ಜೆಕ್ಟೇ ಇರ್ಬೋದು ಅಥವಾ ಒಂದು ಲವ್ ಸ್ಟೋರಿನೇ ಇರ್ಬೋದು, ಫೈನಲಾಗಿ ಇಟ್ಸ್ ದಟ್ ಎಮೋಷನ್ಸ್, ರೈಟ್? ಅದು ದುಃಖ ಇರ್ಬೋದು, ಸಂತೋಷ ಇರ್ಬೋದು, ಕೋಪ ಇರ್ಬೋದು, ಅಸೂಯೆ ಇರ್ಬೋದು, ಈ ಎಮೋಷನ್ಸ್ ಎಲ್ಲ ಬೇಕು. ಈಗಿನ ಸಿನಿಮಾದಲ್ಲಿ ಇಲ್ಲ ಬರೀ ಕೋಪ ಹೊಡಿ ಬಡಿ ಇಂಥದ್ದೇ. ಹಬ್ಬದೂಟ ಬೇಕು ಅಂತೀರಿ, ಎಲ್ಲೂ ಇರ್ಬೇಕು, ಅದ್ರಲ್ಲಿ ಹುಳಿ ಇರಬೇಕು, ಖಾರ ಇರಬೇಕು, ಸಿಹಿ ಇರಬೇಕು. ಹೆಂಗೆ ನಮ್ಮ ದೇಹಕ್ಕೆ ಪೌಷ್ಟಿಕವಾದ ಆಹಾರ ಬೇಕು, ಅದೇ ರೀತಿ ಮನಸ್ಸಿಗೂ ಆಹಾರ ಬೇಕು. ಇಟ್ಸ್ ನೋ ಲಾಂಗರ್ ಅನ್ ಎಂಟರ್ಟೈನ್ಮೆಂಟ್ ಥರ ಇಲ್ಲ. ನೀವು ಹೋದ್ರೆ, ಒಂದು ಸಿನಿಮಾ ನೋಡೋಕೆ ಹೋದ್ರೆ ಒಂದು 2 ಅವರೋ 3 ಅವರೋ, ನೀವು ನಿಮ್ಮ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಿದ್ರೂ ಮರೆತು ನೀವು ಆ ಪ್ರಪಂಚಕ್ಕೆ ಹೋಗಬೇಕು. ಈಗ ಅದಾಗ್ತಾ ಇಲ್ಲ. ಅಲ್ಲಿಂದ ಬಂದು ಒಂದೊಂದ್ಸತಿ ಇನ್ಫ್ಯಾಕ್ಟ್ ಯು ಆರ್ ಗೆಟಿಂಗ್ ಡಿಸ್ಟರ್ಬ್ಡ್. ವೈಲೆನ್ಸ್ ಜಾಸ್ತಿ ಇದೆ. ಮುಂಚೆ ಎಲ್ಲ ಎಷ್ಟೋ ಸತಿ ಕೆಲವೊಂದು ಸಿನಿಮಾ ನೋಡಿದಾಗ ನಾನು ಈ ಥರದ್ದೊಂದು ಸಿಚುವೇಶನಲ್ಲಿ ಇದ್ದೆ ಅಲ್ವಾ, ಅಥವಾ ಈ ಥರ ಪ್ರಾಬ್ಲಮ್ ನನಗಾಗಿತ್ತಲ್ವಾ, ಇಲ್ಲ ಅದಕ್ಕೆ ಸಲ್ಯೂಷನ್ ಸಿಕ್ತು. ಸೊ ಮೇ ಬಿ ನಾನು ಅದನ್ನು ಟ್ರೈ ಮಾಡ್ಬೋದೇನೋ, ನನಗೂ ಉತ್ತರ ಸಿಗ್ಬೋದು, ನನ್ನ ಕಷ್ಟನೂ ಪರಿಹಾರ ಆಗ್ಬೋದು ಅನ್ನೋದು, ಈ ಥರದ್ದೆಲ್ಲ ಬರ್ತಾಯಿತ್ತು, ಇನ್ಸ್ಪೈರಿಂಗ್ ಆಗಿತ್ತು. ಈಗ ಆ ಥರದ್ದೆಲ್ಲ ಇಲ್ಲ, ವೆರಿ ಅನ್ರಿಯಲಿಸ್ಟಿಕ್ ಅಲ್ವಾ?